ನಮಸ್ಕಾರ ಸ್ನೇಹಿತರೆ. ಕೇರಳದಲ್ಲಿ ಅಧಿಕಾರಕ್ಕೆ ಬಂದಂತಹ ಯುಡಿಎಫ್ ಸರ್ಕಾರ ಮತ್ತು ಪೊಲೀಸರು ಆಪರೇಷನ್ ತೂಫಾನ್ ಎಂಬ ಹೆಸರಿನಲ್ಲಿ ಮಾದಕ ವಸ್ತು ಉಪಯೋಗ ಮತ್ತು ಮಾರಾಟದ ವಿರುದ್ಧ ಸಮರವನ್ನೇ ಸಾರಿದ್ದಾರೆ. ಸುಮಾರು ಒಂದೇ ತಿಂಗಳಿನಲ್ಲಿ 3,553ಕ್ಕಿಂತಲೂ ಹೆಚ್ಚಿನ ಪ್ರಕರಣಗಳು ದಾಖಲಾಗಿದೆ. 30 ಕೋಟಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅದರಲ್ಲಿ MDMA ಎಂಬ ಸಿಂಥೆಟಿಕ್ ಪದಾರ್ಥ ಹೆಚ್ಚಿನ ಪ್ರಮಾಣದಲ್ಲಿ ವಶಪಡಿಸಿಕೊಳ್ಳಲಾಗಿದೆ. ಏನಿದು MDMA ಎಂದು ತಿಳಿದುಕೊಳ್ಳೋಣ. MDMA ಎಂದರೆ ಸಕ್ಕರೆಯ ರೂಪದಲ್ಲಿರುವಂತಹ ಒಂದು ಸಿಂಥೆಟಿಕ್ ಪದಾರ್ಥ. ಇದನ್ನು ಎಕ್ಟಸಿ ಅಥವಾ ಮೋಲಿ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ. ಇದು ತಲೆಯಲ್ಲಿರುವ ಸಂತೋಷಕ್ಕೆ ಸಂಬಂಧಿಸಿದ ರಾಸಾಯನಿಕಗಳನ್ನು ಅಸಹಜವಾಗಿ ಹೆಚ್ಚಿಸುತ್ತದೆ. ಇದನ್ನು ಉಪಯೋಗಿಸುವುದರಿಂದ ಅತಿಯಾದ ಸಂತೋಷ, ಶಕ್ತಿ ಮತ್ತು ಉತ್ಸಾಹ ಬಂದಂತೆ ಕಾಣುತ್ತದೆ. ಆದರೆ ಇದೇ ಅಪಾಯದ ಆರಂಭ. MDMA ಸೇವಿಸುವುದರಿಂದ ದೇಹದಲ್ಲಿ ಏನಾಗಬಹುದು? MDMA ಸೇವಿಸುವುದರಿಂದ ದೇಹದಲ್ಲಿ ಅತಿಯಾದ ಉಷ್ಣಾಂಶ ಹೆಚ್ಚಾಗಬಹುದು. ಕಿಡ್ನಿ, ಲಿವರ್ ಹಾಳಾಗಬಹುದು. ನಿದ್ರೆ ಬಾರದೆ ಇರುವಂತಹ ವ್ಯವಸ್ಥೆ ಕೂಡ ಉಂಟಾಗಬಹುದು. ಅದೇ ರೀತಿ ಈ MDMA ಹೆಚ್ಚಾಗಿ ಸೇವಿಸುವುದರಿಂದ ಸಾವು ಕೂಡ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿದೆ. ಕೇರಳ ರಾಜ್ಯದ ಎರ್ನಾಕುಲಂ ಜಿಲ್ಲೆಯ ಪೆರುಂಬಾವೂರು ಈಗ ಅತಿಯಾದ ಚರ್ಚೆಯಲ್ಲಿದೆ. ಪೆರುಂಬಾವೂರು ಎಂಬ ಪ್ರದೇಶದಲ್ಲಿ ಅತಿಯಾಗಿ ಅನ್ಯ ರಾಜ್ಯದಿಂದ ಕೆಲಸಕ್ಕೆ ಬಂದು ವಾಸಿಸುವಂತಹ ಜನರಿರುವಂತಹ ಒಂದು ಪ್ರದೇಶವಾಗಿದೆ. ಇಲ್ಲಿ ಅತಿಯಾಗಿ ಮಾದಕ ವಸ್ತುಗಳ ಮಾರಾಟವನ್ನು ಪೊಲೀಸರು ಸೆರೆ ಹಿಡಿದಿದ್ದಾರೆ. ಸ್ಥಳೀಯ ಯುವಕರು, ಅದೇ ರೀತಿ ಅನ್ಯ ರಾಜ್ಯದ ಯುವಕರನ್ನು ಪೊಲೀಸರು ಬಂಧಿಸಿದ್ದಾರೆ. ಇಂತಹ ದಿಟ್ಟ ತೀರ್ಮಾನವನ್ನು ಕೈಗೊಂಡಂತಹ ಕೇರಳ ರಾಜ್ಯದ ಗೃಹ ಮಂತ್ರಿ ರಮೇಶ್ ಚೆನ್ನಿತ್ತಲ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲೇಬೇಕಾಗಿದೆ. ಇದೇ ರೀತಿ ಭಾರತ ದೇಶದಲ್ಲಿರುವಂತಹ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಮಾದಕ ವಸ್ತುಗಳ ಮಾರಾಟ ಮತ್ತು ಉಪಯೋಗಿಸುವಂತಹ ವ್ಯಕ್ತಿಗಳ ವಿರುದ್ಧ ಸಮರವನ್ನು ಸಾರಬೇಕಾಗಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.